ಭೈರಪ್ಪ ಇಲ್ಲೇ ಹುಬ್ಬಳ್ಳಿ ಒಳಗೇನೆ ಒಂದು ಹೋಟೆಲ್ನಾಗ ಕೆಲಸ ಮಾಡ್ತಿದ್ರು, ರಾಣಿಬೆನ್ನೂರಾಗ ಕೆಲಸ ಮಾಡ್ತಿದ್ರು. ಬಾಲ್ಯ ಬಡತನದಿಂದ ಕರೆದವರು ಅವರು. ಅದರಷ್ಟೇ ಶ್ರೀಮಂತಿಕೆ ಒಳಗೆ ಬೆಳೆದ್ರು ಮುಂದೆ. ಆಮೇಲೆ ಗುಜರಾತಕ್ಕೆ ಹೋದರು, ಫಿಲಾಸಫಿ MA ಮಾಡಿಕೊಂಡ್ರು. ಮತ್ತು ಕೊನೆಗೆ ಬಂದು ಮೈಸೂರೊಳಗೆ ರೀಜ್ನಲ್ ಕಾಲೇಜ್ದಾಗ ಪ್ರೊಫೆಸರ್ ಆಗಿದ್ದರು. ಅವಾಗಿದ್ದರೂ ಬರಿತಾನೆ ಇದ್ದರು. ಫಿಲಾಸಫಿ ಬಗ್ಗೆ ಮೊಟ್ಟ ಮೊದಲು ನಮ್ಮಲ್ಲೇ ಬರೆದಂಥ ಒಬ್ಬರು ಭೈರಪ್ಪ. ಮತ್ತು ಭೈರಪ್ಪ ಮುಖ್ಯವಾಗಿ ಕಾದಂಬರಿಕಾರರು ಅಂತ ಪ್ರಸಿದ್ಧವರು. ಧಾರವಾಡಕ್ಕೂ ಭಾಳ ಸಲ ಬಂದಾರವರು. ಸಂಗೀತದ ಬಹಳ ಪ್ರೀತಿ ಇತ್ತು. ಮನ್ಸೂರವ್ರ ಕಡೆಗೆ, ಗಂಗೂಬಾಯಿ ಹಾಂಗವ್ರ ಕಡೆಗೆ ಸಂಗೀತ ಕೇಳಲಿಕ್ಕೇ ಬರ್ತಿದ್ದಿರಲಿಲ್ಲ ಅವರು. ಹೀಗಾಗಿ ಈ ನಮ್ಮ ಕಡೆಗೂ ಭೈರಪ್ಪ ನಮ್ಮವರೇ ಅಂತ ಆಗಿಬಿಟ್ಟಿದ್ರು. ಆದರೆ ಬಹಳ ಮುಖ್ಯವಾಗಿ ಅಂತಂದರೆ ಭೈರಪ್ಪ ಕನ್ನಡದ ಕಾದಂಬರಿಗಳನ್ನು ಬೇರೆ ಭಾಷೆಗಳಿಗೆ ಕೊಟ್ಟವರು. ಬೇರೆ ಭಾಷೆಗಳಿಗೆ ಅನುವಾದ ಆಗಲೇಬೇಕು ಅನ್ನುವಂಥ ಕಾದಂಬರಿಗಳನ್ನು ಬರೆದರು. ಅಷ್ಟು ಲಲಿತವಾಗಿ ಮತ್ತು ಅಷ್ಟೇ ಆಕರ್ಷಕವಾಗಿ ಕಾದಂಬರಿಗಳನ್ನು ಬರೆದವರು. ಬದುಕಿನ ಅನೇಕ ವಿಷಯಗಳನ್ನು ಹುಡುಕೊಂಡು ಹೋಗ್ತಿದ್ರು ಅವರು. ಅವಸರ ಮಾಡ್ತಿದ್ದಿಲ್ಲ ಯಾವುದಕ್ಕೂ. ಯಾವುದೇ ಒಂದು ವಿಷಯವನ್ನು ಕುರಿತು ಒಮ್ಮೊಮ್ಮೆ ವರ್ಷಾನುಗಟ್ಟಲೆ ಆ ವಿಷಯವನ್ನು ಕುರಿತು ಹುಡುಕಿ ಅದ್ರ ಬಗ್ಗೆ ಕಾದಂಬರಿ ಬರೀತಿದ್ರು. ಮುಖ್ಯವಾಗಿ ಮರಾಠಿ ಒಳಗೆ ಮತ್ತು ಹಿಂದಿ ಒಳಗೆ ಮತ್ತು ಬೇರೆ ಇತರ ಭಾಷೆದು ನನಗೆ ಅಷ್ಟು ಸಂಪರ್ಕ ಇಲ್ಲ. ಕನ್ನಡ ಕಾದಂಬರಿಗಳನ್ನು ಆ ಭಾಷೆ ಅವರು ಭಾಳ ಅನುವಾದ ಮಾಡಿಕೊಂಡಾರೆ. ಮರಾಠಿ ಒಳಗಂತೂ ಬಹುಶಃ ಇವತ್ತು ಭಾಳ ದೊಡ್ಡ ವಿಷಾದದ ಸಂಗತಿ ಅದು. ಅಷ್ಟರ ಮಟ್ಟಿಗೆ ಅವರು ಪ್ರಚಾರದೊಳಗಿದ್ದರು, ಪ್ರಚಲಿತರಾಗಿದ್ದರು, ಹೆಸರು ಮಾಡಿಕೊಂಡಿದ್ದರು. ನಮ್ಮಲ್ಲೇ ಇನ್ನೂ ಅಷ್ಟು ಹೆಸರಾಗಿದ್ದಿಲ್ಲ. ನಮ್ಮಲ್ಲಿ ಭಾಳಷ್ಟು ವಿವಾದಕ್ಕೆ ಏನೇನೋ ಪ್ರಸಂಗಗಳಿಗೆ ಸಿಕ್ಕೊಂಡು ಹೋದರು. ಅದು ಬೇರೆ ಕಡೆಗೆ ಅವೆಲ್ಲ ಇರಲಿಲ್ಲ. ಭೈರಪ್ಪನವರು ಇಲ್ಲ ಅಂತ ಹೇಳೋದು ಇಲ್ಲ. ಅವ್ರ ಕಾದಂಬರಿಗಳಲ್ಲೇ